ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್‌ಗೆ ನೀವೆಲ್ರಿಗೂ ಸ್ವಾಗತ. ಗೈಸ್, ನಾವೆಲ್ಲ ಇಷ್ಟು ದಿನ ಅನ್ಕೊಂಡಿದ್ವಿ, ಯಾವಾಗಲೂ ಕಾವು ಕಾವು ಅಂತ ಗಿಲ್ಲಿ ಬಡ್ಕೋತಾ ಇರ್ತಾನೆ, ಯಾವಾಗಲೂ ಅವಳು ಹಿಂದೆ ಸುತ್ತಾ ಇರ್ತಾನೆ, ಇವ್ನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ನೋ ರೀತಿ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಈ ವಾರ ಏನೋ ಒಂಥರ ಟ್ವಿಸ್ಟ್ ಆಗ್ಬಿಟ್ಟಿದೆ. ಗಿಲ್ಲಿ ಆ್ಯಕ್ಚುಲಿ ಕಾವ್ಯನ ಅವಾಯ್ಡ್ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ನಾನು ಲೈವ್ ಫೀಡಲ್ಲಿ ನೋಡ್ಕೊಂಡು ಬಂದೇ ಹೇಳ್ತಿದ್ದೀನಿ. ಇದೊಂಥರ ಕಾವ್ಯ ಅಟೆನ್ಷನ್ ಸೀಕರ್. ಅವಳಿಗೆ ಗೊತ್ತು, ನಾನು ಗಿಲ್ಲಿ ಇಲ್ಲ ಅಂದರೆ ನಾನು ಏನೂ ಅಲ್ಲ, ನಾನು ಕಾಣಿಸ್ಕೊಳ್ಳೋದೇ ಇಲ್ಲ ಅನ್ನೋದು ಅವ್ಳು ತುಂಬ ಕ್ಲಿಯರ್ ಆಗಿದೆ ಆಲ್ಮೋಸ್ಟು. ಅಂದರೆ ಅವನೆಷ್ಟು ಅವಾಯ್ಡ್ ಮಾಡ್ತಾನೋ ಅವಳು ಹೋಗಿ ಹೋಗಿ ಅವ್ನ ಪಕ್ಕದಲ್ಲೇ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಈಗ ರಕ್ಷಿತಾ ಮತ್ತು ಗಿಲ್ಲಿ ಗಿಲ್ಲಿ ಬೇಕು ಬೇಕು ಅಂತಂದರೆ ರಕ್ಷಿತನ ರೇಗಿಸೋದು, ಅವಳ ತಲೆ ಹಿಂಗೆ ಮಾಡೋದು, ಅವಳನ್ನ ಹಿಂಗೆ ಟಚ್ ಮಾಡೋದು, ಬೇಕು ಬೇಕು ಅಂತಲೇ ಮಾಡ್ತಿದ್ದಾನೆ. ಕಾವ್ಯ ಉರ್ಸ್ಬೇಕು ಅಂತಲೇ ಮಾಡ್ತಿದ್ದಾನೆ. ಅವಳದನ್ನು ನೋಡಿ ಎಷ್ಟು ಉರ್ಕೋತಿದ್ದಾಳೆ ಅಂದರೆ ಕಾವ್ಯ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಉರ್ಕೋತಿದ್ದಾಳೆ. ಅಂದರೆ ಅವಳಿಗೆ ಗೊತ್ತಿದೆ ನಾನು ಕಾಣಿಸಲ್ಲ ಅಂತ. ಬಂದು ಬಂದು ಅವ್ನ ಪಕ್ಕದಲ್ಲೇ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಅಂದರೆ ರಕ್ಷಿತಾ ಮತ್ತು ಕಾವ್ಯ ಗಿಲ್ಲಿ ಎಲ್ಲಿ ಕೂತಿರ್ತಾರೋ ಅಲ್ಲೇ ಬಂದು ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಅವಳು ಹೌದು ಆ್ಯಕ್ಚುಲಿ ರಕ್ಷಿತನ ರೇಗಿಸ್ತಿದೆ, ಹಿಂಗೆ ಟೇಬಲ್ ಹಿಂಗೆ ಎಳ್ದಾಡೋದು, ಹಿಂಗೆ ಅಥವಾ ಉಂಡ್ರಿಸ್ತಾರೆ ಟ್ರೈ ಮಾಡೋದು. ಅಂದರೆ ಅಲ್ಲಿ ರಕ್ಷಿತಾ ಎಂಜಾಯ್ ಮಾಡ್ತಿರಲ್ಲ ಅದನ್ನ. ಅದನ್ನ ನೋಡಿ ಫುಲ್ಲು ಕಾವ್ಯ ಉರ್ಕೊಂಡು ಗಿಲ್ಲಿ ನೋಡೋದು. ಅಂದರೆ ಅಲ್ಲಿ ಅವನಿಂದ ಅಟೆನ್ಷನ್ ಸೀಕ್ ಮಾಡೋದು, ಅವ್ನಿಗೆ ಗುರಾಯಿಸೋದು, ತಪ್ಪು ಮಾಡ್ತಿದ್ದಾನೆ ಅನ್ನೋ ರೀತಿ ಈ ಥರ ಎಲ್ಲ ಮಾಡ್ತಿದ್ದಾಳೆ. ಬಟ್ ಗಿಲ್ಲಿ ಅದಕ್ಕೆ ಕೇರೇ ಮಾಡ್ತಿಲ್ಲ ಇತ್ತೀಚೆಗೆ ನಿನ್ನೆ ಮೊನ್ನೆಯಿಂದ ಅಂತೂ. ಮತ್ತೆ ಅವಳು ಕೇಳ್ತಿದ್ದಾಳೆ, ಲೈಫ್ ಫೀಡಲ್ಲಿ ನೋಡೋರಿಗೆ ಗೊತ್ತಾಗಿರುತ್ತೆ. ಈಗ ಅವನ ಅಟೆನ್ಷನಿಗೆ ಸಿಗ್ತಿಲ್ವಲ್ಲ, ಅದಕ್ಕೋಸ್ಕರ ರಕ್ಷಿತಂಗೆ ಕೇಳ್ತಿರ್ತಾಳೆ, ಅವನದು ಮೊಟ್ಟೆ ಬೇಯಿಸ್ಕೊಡ್ಬೇಕಾ ಕೇಳ್ಕೊಬೋಗು. ಕಾವ್ಯ ಕೇಳ್ತಿದ್ದಾಳೆ, ಮೊಟ್ಟೆ ಬೇಯಿಸ್ಕೊಡ್ಬೇಕಾ ಅಂತ, ತಿಂತನ ಕೇಳೋಗು ಅಂತ ಕೇಳ್ತಿರ್ತಾಳೆ ರಕ್ಷಿತ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ನಾನು ಆಲ್ರೆಡಿ ಕೇಳಿದೆ, ಅವ್ರಿಗೆ ಬೇಡವಂತೆ, ನೀವು ಮಾಡ್ಕೊಂಡು ತಿನ್ನಿ ಅಂತ ಅಂತ ರಕ್ಷಿತ ಕಾವ್ಯಂಗೆ ಹೇಳ್ತಾಳೆ. ಕಾವ್ಯ ಹೇಳ್ತಾಳೆ, ಇಲ್ಲ ನಾನು ಬೇಯಕ್ಕೆ ಇಡ್ತೀನಿ ತುಂಬ ಜನಕ್ಕೆ, ಅವನಿಗೂ ಬೇಕಾ ಹೇಳೋ ಹೋಗು. ಕಾವ್ಯ ಇಡ್ತಿದ್ದಾಳೆ ಅಂತ ಕೇಳೋಗು, ಇಡು ಅಂದರೆ ಇಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಳು ರಕ್ಷಿತ ಬೇಡ ಬೇಡ ಅಂದ್ರೂ ಇವಳು ಮತ್ತೆ ಕೇಳ್ಕೊಬೋಗು, ಕಾವ್ಯ ಇಡ್ತೀನಿ ಅಂತ ಹೇಳ್ತಾಳೆ, ಕೇಳ್ಕೊಬೋದು ಇವಳೇ ಹೇಳ್ತಿದ್ದಾಳೆ. ಅಂದರೆ ಅವಳಿಗೊಟ್ಟಿನಲ್ಲಿ ಗಿಲ್ಲಿಯಿಂದ ಏನೋ ಒಂದು ಅಟೆನ್ಷನ್ ಬೇಕೀಗ. ಅವಳಿಗೆ ಎಲ್ಲೋ ಒಂದು ಕಡೆ ನಾನು ಎಲ್ಲಿ ಮಾಯ ಆಗ್ಬಿಡ್ತೀನೋ ಅಥವಾ ಎಲ್ಲಿ ಕಾಣಿಸ್ಕೊಳ್ಳೋದಿಲ್ವೋ ಅಂತ ಅವಳಿಗೊಂಥರ ಚಿಂತೆ ಆಗ್ಬಿಟ್ಟಿದೆ. ಅಂದರೆ ಈಗ ಸುಮ್ಮನೆ ಧನುಷು, ಇವಳು ಕಾವ್ಯ ಮತ್ತು ಗಿಲ್ಲಿ ಎಲ್ಲ ಕೂತಿರ್ತಾರೆ. ಆಗ ಗಿಲ್ಲಿ ಒಂದು ಟಾಂಟ್ ಕೂಡ ಮಾಡ್ತಾನೆ, ನನಗೆ ಯಾಕೋ ಈ ಮಿಡ್ ವೀಕ್ ಎವಿಕ್ಷನಲ್ಲಿ ಯಾರೋ ಒಬ್ಬರು ಹೋಗಂಗೆ ಕಾಣ್ತಾರೆ ಅಂತ. ಅಂದರೆ ಕಾವ್ಯ ನೀನೇ ಹೋಗ್ತೀಯಾ ಮಿಡ್ ವೀಕ್ ಎವಿಕ್ಷನಲ್ಲಿ, ಇತ್ತೀಚೆಗೆ ತುಂಬ ಇದಾಗಿ ಆಡ್ತಿದ್ಯಾ ಅನ್ನೋ ರೀತಿ ಕಾಣ್ತಿದೆ ಅನ್ನೋ ರೀತಿ ಎಲ್ಲ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಹೌದು ನಾವು ಹೋಗ್ತೀವಿ ಬಿಡ, ನೀವೇ ಇರಿ ಹಾಗೆ ಹೀಗೆ ಅಂತ ಅವಳು ಕೂಡ ಟಾಂಟ್ ಆಗ್ತಿರ್ತಾಳೆ. ಆಗ ನಾನೇನು ನಿನ್ನ ಹತ್ರ ಏನು ಬೇಡ ಇಲ್ಲ ಹಾಗೆ ಹೀಗೆ ಅಂತ ಗಿಲ್ಲಿಂದ ರೇಗಿಸ್ಬೇಕಾದ್ರೆ ಕಾವ್ಯ ಆಗ ಹೇಳ್ತಾನೆ, ಅಯ್ಯೋ ನೆನ್ನೆ ಯಾರು ಹೇಳ್ತಿದ್ರಪ್ಪ, ನನಗೆ ನನ್ನ ಬಕೆಟ್ಗೆ ಪ್ಲೀಸ್ ಮಣ್ಣು ಹಾಕ್ಬೇಡಿ, ನನ್ನನ್ನು ಪ್ಲೀಸ್ ಆ ಥರ ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾಗ ಆಗ ಕಾವ್ಯ ಹೇಳ್ತಾಳೆ, ಅಂದರೆ ಫ್ರೆಂಡ್ಸ್ ಅನ್ನೋದೆಲ್ಲ ಬರಬಾರ್ದಲ್ಲ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಾನು ಅಂತ ಅವಳು ಹೇಳ್ತಿರ್ತಾಳೆ. ಬಟ್ ಒಂಥರ ಟಾಂಟ್ ನಡೀತಾನೆ ಇರುತ್ತೆ. ಒಟ್ನಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಟ್ನಲ್ಲಿ ಗಿಲ್ಲಿ ಎಷ್ಟು ಉರಿಸ್ಬೇಕೋ ಅಷ್ಟು ಉರಿಸ್ತಿದ್ದಾನೆ. ಧನುಷು, ರಘು ಸರ್, ಕಾವ್ಯ ಮತ್ತು ಗಿಲ್ಲಿ ಲಿವಿಂಗ್ ಏರಿಯಾ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಧನು ಪಕ್ಕ ಕಾವ್ಯ ಕೂತಿರ್ತಾಳೆ. ಸುಮ್ಮನೆ ಅವನು ಗಿಲ್ಲಿ ಮಾತಾಡೋದಿಲ್ಲ, ಸುಮ್ಮನೆ ನೋಡ್ತಿರ್ತಾನೆ, ಆ ಕಡೆ ನೋಡ್ತಿರ್ತಾನೆ. ಆಮೇಲೆ ಅವನಿಗೆ ಬೇಜಾರಾಗ್ಬಿಟ್ಟು ಎದ್ದೊಟ್ಟೋಗ್ತಾನೆ. ರಘುನ ಬಾ ಏಕೋ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ಬಾ ಆಚೆ ಹೋಗಿ ಕೂತ್ಕೊಳ್ಳೋಣ, ಒಂಚೂರು ಗಾಳಿ ಚೆನ್ನಾಗಿರುತ್ತೆ ಅಂತ ಎದ್ದೊಟ್ಟೋಗ್ತಾನೆ. ಕಾವ್ಯ ಹಾಗೇ ಗುರಾಯಿಸ್ತಿರ್ತಾಳೆ ಗಿಲ್ಲಿನ. ಒಂಥರ ಚೆನ್ನಾಗಿದೆ. ಈಗ ನಿಜವಾಗ್ಲೂ ಆಟ ಶುರು, ಈಗ ಬುದ್ಧಿ ಬರ್ತದೆ ಗಿಲ್ಲಿಗೆ ಅಂತ ಅನ್ನಿಸ್ತದೆ. ಒಟ್ನಲ್ಲಿ ರೇಗಿಸ್ತಾನೆ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಇವಳು ಅಟೆನ್ಷನ್ ತಗೊಳ್ಳೋಕ್ಕೋಸ್ಕರ ಇವಳು ಕೂಡ ತುಂಬ ಟ್ರೈ ಮಾಡ್ತಿದ್ದಾಳೆ ಅಂತ ಕೂಡ ಗೊತ್ತಾಗ್ತದೆ. ಆಲ್ಮೋಸ್ಟ್ ಗಿಲ್ಲಿ ಎಲ್ಲಿರ್ತದೋ ಅಲ್ಲೇ ಹೋಗಿ ಕೂತ್ಕೋತಾಳೆ. ಅವನು ಪಕ್ಕ ಗೊತ್ತು ಅವಳಿಗೆ, ಅಲ್ಲಿದ್ರೆ ಹತ್ರ ಇದ್ರೆ ಅವ್ನು ರೇಗಿಸೋದು, ಅವ್ನು ಸುಮ್ಮನೆ ಅವ್ನ ಕೈ ಕಾಲು ಸುಮ್ಮನಿರಲ್ಲ, ಅವ್ನ ಬಾಯಿ ಸುಮ್ಮನಿರಲ್ಲ ಅಂತ ಅವಳಿಗೂ ಗೊತ್ತು, ಏನಾರೋ ಒಂದು ಮಾಡ್ತಿರ್ತಾನೆ ಅಂತ. ಅಲ್ಲಿಂದ ನಾನು ಒಂಚೂರು ಅಟೆನ್ಷನ್ ತಗೋಬೋದು ಅವನಿಂದ ಅನ್ನೋ ಒಂದು ರೀತಿಲಿ ಅವ್ನ ಪಕ್ಕನೇ ಹೋಗಿ ಕೂರೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಇತ್ತೀಚೆಗೆ. ಈಗ ರಕ್ಷಿತನ ಜೊತೆ ಗಿಲ್ಲಿ ಫುಲ್ಲು ಕ್ಲೋಸ್ ಆಗಿರೋದು ನೋಡಿ, ಫುಲ್ಲು ಹುರ್ಕೋತಿದ್ದಾಳೆ. ಒಂಥರ ನೋಡೋಕೆ ಚೆನ್ನಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.